ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನೀವಾದ್ರೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಕೆಳಗೆ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಶ್ರೀ ಸೋಮೇಶ್ವರ ಲಕ್ಷ ದೀಪೋತ್ಸವ ವಿಡಿಯೋಗೆ ಸುಸ್ವಾಗತ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ತಡ ಮಾಡೋದು ಬೇಡ, ಶ್ರೀ ಸೋಮೇಶ್ವರ ದೇವಾಲಯಕ್ಕೆ ಹೋಗೋಣ. ಇವಾಗ ನೋಡ್ತಾ ಇರ್ಬೋದು, ಇದೇ ಶ್ರೀ ಸೋಮೇಶ್ವರ ದೇವಾಲಯಕ್ಕೆ ಹೋಗುವ ರೋಡ್. ನೋಡ್ತಾ ಇರ್ಬೋದು, ಸುತ್ತಲೂ ರೋಡಿನಲ್ಲಿ ಎಷ್ಟು ಚೆನ್ನಾಗಿ ದೀಪಗಳನ್ನು ಹಚ್ಚಿದ್ದಾರೆ ಅಂತ. ಇದೇ ರೀತಿ ಒಟ್ಟು 4 ರೂಟ್ಗಳಿದೆ ಸ್ನೇಹಿತರೆ ಸೋಮೇಶ್ವರ ದೇವಾಲಯಕ್ಕೆ. ಎಲ್ಲ ರೋಡ್ಗಳಲ್ಲಿ ಈ ತರ ದೀಪಗಳನ್ನು ಹಚ್ಚಿದ್ದಾರೆ. ಇದೇ ಮೇನ್ ರೋಡ್ ಸ್ನೇಹಿತರೆ ಸೋಮೇಶ್ವರ ದೇವಾಲಯಕ್ಕೆ ಹೋಗುವುದು. ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಶ್ರೀ ಸೋಮೇಶ್ವರ ಲಕ್ಷ ದೀಪೋತ್ಸವ ಪ್ರತಿ 5 ವರ್ಷಕ್ಕೊಮ್ಮೆ ನಡೆಯುತ್ತೆ ಸ್ನೇಹಿತರೆ. ಅಂದ್ರೆ ಈ ಹಿಂದೆ 2014ರಲ್ಲಿ ನಡೆದಿತ್ತು ಸ್ನೇಹಿತರೆ. ಹೊಳ್ಳಿ 2021ರಲ್ಲಿ ಆಗ್ಬೇಕಾಗಿತ್ತು, ಆದರೆ ಕೋವಿಡ್ ಕಾರಣದಿಂದ ಆ ವರ್ಷ ನಡೆಯಲಿಲ್ಲ ಸ್ನೇಹಿತರೆ. ಹೀಗಾಗಿ 2024ರಲ್ಲಿ ಅದ್ದೂರಿಯಾಗಿ ನಡೀತಾ ಇದೆ ಸ್ನೇಹಿತರೆ. ಇನ್ನು ಸ್ವಲ್ಪ ದೂರವಾದ್ರೆ ಶ್ರೀ ಸೋಮೇಶ್ವರ ದೇವಾಲಯ ಬರುತ್ತೆ ಸ್ನೇಹಿತರೆ. ಇವಾಗ ನೀವು ಕೇಳ್ಬೋದು, ಜನ ತುಂಬಾ ಕಮ್ಮಿ ಇದ್ದಾರಲ್ಲ ಯಾಕೆ ಅಂತ. ಯಾಕೆಂದ್ರೆ ಸ್ನೇಹಿತರೆ, ನಾವು ಬಂದಿರೋ ಟೈಮಿಗೆ 10 ಗಂಟೆ ಸ್ನೇಹಿತರೆ ರಾತ್ರಿ. ಹೀಗಾಗಿ ಕ್ರೌಡ್ ಕಮ್ಮಿ ಇದೆ ಸ್ನೇಹಿತರೆ. ಅದೇ ನಾನು 6 ಗಂಟೆ 7 ಗಂಟೆ ಸಮಯದಲ್ಲಿ ಬಂದಿರೋ ಫುಲ್ ಕ್ರೌಡ್ ಸ್ನೇಹಿತರೆ. ರೋಡಲ್ಲಿ ಕಾಲಿಡಕ್ಕೂ ಜಾಗ ಇದ್ದಿಲ್ಲ ಸ್ನೇಹಿತರೆ. ಹೀಗಾಗಿ ನಾನು ಸ್ವಲ್ಪ ಬರೋದು ಲೇಟ್ ಆಗಿದೆ, ಹೀಗಾಗಿ ಜನ ಇಲ್ಲ ಸ್ನೇಹಿತರೆ. ನೋಡ್ಬೋದು ಸುತ್ತಲೂ ಎಷ್ಟು ಚೆನ್ನಾಗಿ ದೀಪ ಹಚ್ಚಿದ್ದಾರೆ. ನೋಡಿಸಿದ ನಾವು ಈ ಸೋಮೇಶ್ವರ ದೇವಾಲಯಕ್ಕೆ ತಲುಪಿದ್ದೇವೆ. ಬನ್ನಿ ಒಳಗಡೆ ಹೋಗೋಣ. ಇವಾಗ ನಾವು ಶ್ರೀ ಸೋಮೇಶ್ವರ ದೇವಾಲಯ ಒಳಗಡೆ ಬಂದಿದ್ದೇವೆ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, ಇದು ಶ್ರೀ ಸೋಮೇಶ್ವರ ದೇವಾಲಯಕ್ಕೆ ಹೋಗುವ 2ನೇ ದ್ವಾರ. ಅಂದ್ರೆ ನಾವು ಫಸ್ಟ್ ಬಂದಲ್ಲಿ ಸ್ನೇಹಿತರೆ, ಅದು ಮೊದಲನೇ ದ್ವಾರ. ಇನ್ನು 2 ದ್ವಾರ ದಾಟಿದರೆ ಶ್ರೀ ಸೋಮೇಶ್ವರ ಗರ್ಭಗುಡಿ ಸಿಗುತ್ತೆ ಸ್ನೇಹಿತರೆ. ಹೀಗೆ ನೀವು ವಿಡಿಯೋ ಫುಲ್ ಆಗಿ ನೋಡಿ. ಕಂಪ್ಲೀಟ್ ಶ್ರೀ ಸೋಮೇಶ್ವರ ಲಕ್ಷ ದೀಪೋತ್ಸವ ಸಂಪೂರ್ಣ ವಿಡಿಯೋ ಮಾಡಿದ್ದೇವೆ. ಇವಾಗ ಸೈಡಲ್ಲಿ ಕಾರಂಜಿ ಬೀಳೋದು ನೋಡ್ತಾ ಇರ್ಬೋದು ನೀವು. ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಸ್ನೇಹಿತರೆ. ಈ ವರ್ಷ ಲೈಟಿಂಗ್ ಅಂತೂ ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಇದು 2ನೇ ದ್ವಾರ ಸ್ನೇಹಿತರೆ. ನೀವು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರಬಹುದು ನೀವು ಎಷ್ಟು ಚೆನ್ನಾಗಿ ಲೈಟಿಂಗ್ ಡೆಕೋರೇಷನ್ ಮಾಡಿದ್ದಾರೆ ಅಂತ ನೋಡಿ ಸ್ನೇಹಿತರೆ. ಇವಾಗ ನಾವು ಶ್ರೀ ಸೋಮೇಶ್ವರ ದರ್ಶನ ಪಡೆದುಕೊಂಡು ಮತ್ತೆ ದೇವಾಲಯದ ಕಂಪ್ಲೀಟ್ ವಿಡಿಯೋ ಕವರ್ ಮಾಡೋಣ. ಇವಾಗ ಶ್ರೀ ಸೋಮೇಶ್ವರ ದರ್ಶನ ಪಡೆಯಲು ಹೋಗೋಣ ಬನ್ನಿ ಸ್ನೇಹಿತರೆ. ಇವಾಗ ನೀವು ನೋಡ್ತಾ ಇರಬಹುದು, ಇದು ಶ್ರೀ ಸೋಮೇಶ್ವರ ದೇವಾಲಯ 3ನೇ ದ್ವಾರ. ಅಂದ್ರೆ ಸೀದಾ ಶ್ರೀ ಸೋಮೇಶ್ವರ ವಿಗ್ರಹ ಕಡೆ ಹೋಗುತ್ತೆ ಸ್ನೇಹಿತರೆ ಈ ಮಾನ್ ದ್ವಾರ. ನೀವು ನೋಡ್ತಾ ಇರಬಹುದು, ನಾವೀಗ ಒಳಗಡೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರೋದು ಮೇಲ್ಗಡೆ ಬೋರ್ಡ್ ಎಲ್ಲ ಓಂ ನಮಃ ಶಿವಾಯ ಬರೆದಿರೋದು. ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದ್ದಾರೆ ಅಂತ. ಸುತ್ತಲೂ ನೀವು ನೋಡ್ತಾ ಇರಬಹುದು ಹೂವಿನ ಅಲಂಕಾರ ಮಾಡಿರೋದು. ನೋಡಿಸಿದೆ ಶ್ರೀ ಸೋಮೇಶ್ವರ ದರ್ಶನ ಪಡೆದು ಪಾವನರಾಗಿ ಒಮ್ಮೆ ಕೈ ಮುಕ್ಕೊಂಡ್ಬಿಡಿ ಸ್ನೇಹಿತರೆ ಶ್ರೀ ಸೋಮೇಶ್ವರ ವಿಗ್ರಹಕ್ಕೆ. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ನಾನು. ನೋಡ್ತಾ ಇರ್ಬೋದು, ನೋಡಿದ್ರ ಸ್ನೇಹಿತರೆ, ನೀವು ಶ್ರೀ ಸೋಮೇಶ್ವರ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ಇವಾಗ ಮುಂದೆ ಹೋಗೋಣ ಅಂತ. ಮತ್ತೆ ಮುಂದೆ ಕಂಪ್ಲೀಟ್ ದೇವಾಲಯ ವಿಡಿಯೋ ಕವರ್ ಮಾಡಿದ್ದೀನಿ, ನೋಡೋಣ ಬನ್ನಿ. ನೋಡ್ತಾ ಇರಬಹುದು ಜನ ಎಷ್ಟು ಅದಾರೆ ಅಂತ. ಇನ್ನೂ ಕಮ್ಮಿ ಸ್ನೇಹಿತರೆ, ಇದು 7 ಬಂದಾಗ ಒಂದ್ರು ಕಾಡ ಜಾಗ ಇದೆ ಸ್ನೇಹಿತರೆ, ಎಲ್ಲಾ ಕಡೆ ಜನ ಇದ್ರು. ಇವಾಗ ಕ್ರೌಡ್ ಸ್ವಲ್ಪ ಕಮ್ಮಿ ಇದೆ ಸ್ನೇಹಿತರೆ. ಅಂದ್ರೆ ಈಗ 10:30 11 ಗಂಟೆ ಆಗಿ ಬಂದಿದೆ ಸ್ನೇಹಿತರೆ. ಈಗ ಶ್ರೀ ಸೋಮೇಶ್ವರ ದರ್ಶನವನ್ನು ಪಡೆದುಕೊಂಡು ಗುಡಿ ಹೊರಗಡೆ ಬಂದಿದ್ದೇವೆ. ಇವಾಗ ಬನ್ನಿ ಸ್ನೇಹಿತರೆ, ನೋಡೋಣ ಶ್ರೀ ಸೋಮೇಶ್ವರ ದೇವಾಲಯದ ಸಂಪೂರ್ಣ ಲೈಟಿಂಗ್ ದೃಶ್ಯಗಳನ್ನು ಇವಾಗ ನೋಡ್ತಾ ಇರಬಹುದು. ಸೋಮೇಶ್ವರ ಗುಡಿ ಸುತ್ತಲೂ ಎಷ್ಟು ಚೆನ್ನಾಗಿ ಲೈಟಿಂಗ್ ಅಲಂಕಾರ ಮಾಡಿದ್ದಾರೆ ಅಂತ ಇವಾಗ ನೋಡ್ತಾ ಇದ್ರಲ್ಲ ಸ್ನೇಹಿತರೆ. ಇದು ಕೂಡ ಶ್ರೀ ಸೋಮೇಶ್ವರ ಗುಡಿಗೆ ಹೋಗುವ ದ್ವಾರ ಸ್ನೇಹಿತರೆ. ಇವಾಗ ತೋರಿಸ್ತಾ ಇದನ್ನಲ್ಲ, ಒಟ್ಟೆ ಇದೇ ರೀತಿ 4 ದಿಕ್ಕಿಗೆ 4 ದ್ವಾರಗಳು ಇದೆ ಸ್ನೇಹಿತರೆ ಶ್ರೀ ಸೋಮೇಶ್ವರ ದೇವಾಲಯಕ್ಕೆ ಹೋಗೋಕೆ. ನೀವು ನೋಡ್ತಾ ಇರಬಹುದು ಲೈಟಿಂಗ್ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ.
ಸ್ನೇಹಿತರೆ, ಶ್ರೀ ಸೋಮೇಶ್ವರ ಗುಡಿಯ ವಿಶೇಷ ಎಂದರೆ ಇಲ್ಲಿ ಸಾಕಷ್ಟು ಒಂದೇ ಗುಡಿಯಲ್ಲಿ ಸಾಕಷ್ಟು ಗುಡಿಗಳು ಸ್ನೇಹಿತರೆ. ಇನ್ನು ನೋಡ್ತಾ ಇರುವುದು ಈ ಎಲ್ಲ ಕಾಣಿಸ್ತಾ ಇದೆ ಸ್ನೇಹಿತರೆ, ಎಲ್ಲ ಕೂಡ ಗುಡಿಗಳು ಸ್ನೇಹಿತರೆ. ಇವು ನೋಡ್ತಾ ಇರುವುದು ನೋಡಿ ಸ್ನೇಹಿತರೆ, ಇಲ್ಲಿಂದ ಶ್ರೀ ಸೋಮೇಶ್ವರ ವಿಗ್ರಹ ಕಾಣುತ್ತೆ. ಇದು ಕೂಡ ದ್ವಾರ ಸ್ನೇಹಿತರೆ. ನೋಡ್ತಾ ಇರ್ಬೋದು ಎಲ್ಲೆಲ್ಲಿ ಲೈಟ್ ಆಗಿದೆ ಎಲ್ಲ ಕೂಡ ಗುಡಿಗಳು ಸ್ನೇಹಿತರೆ. ಅವು ಎಲ್ಲ ಕಡೆನೂ ವಿಗ್ರಹಗಳಿವೆ ಸ್ನೇಹಿತರೆ. 2016ರಲ್ಲಿ ಮೊದಲ ಬಾರಿಗೆ ಶ್ರೀ ಸೋಮೇಶ್ವರ ಲಕ್ಷ ದೀಪೋತ್ಸವ ನಡೆದಿತ್ತು ಸ್ನೇಹಿತರೆ. ಅವಾಗೂ ಕೂಡ ಇಷ್ಟೇ ಗ್ರ್ಯಾಂಡ್ ಆಗಿ ಅಲಂಕಾರ ಮಾಡಿದ್ದರು. ಆದರೆ ಅವಾಗಿಂತ ಈ ವರ್ಷ ಕೂಡ ತುಂಬಾ ಚೆನ್ನಾಗಿ ಅದ್ದೂರಿಯಾಗಿ ಲೈಟಿಂಗ್ ಅಲಂಕಾರ ಆಗಿರ್ಬೋದು ಸ್ನೇಹಿತರೆ, ದೀಪಾಲಂಕಾರ ಆಗಿರ್ಬೋದು, ಹೂವಿನ ಅಲಂಕಾರ ಆಗಿರ್ಬೋದು, ತುಂಬಾ ಅದ್ದೂರಿಯಾಗಿ ನಡೆದಿದೆ ಸ್ನೇಹಿತರೆ ಈ ಬಾರಿ ಲಕ್ಷ ದೀಪೋತ್ಸವ. ಅದಕ್ಕೆ ಸಾಕ್ಷಿ ಎಲ್ಲ ಈ ದೃಶ್ಯಗಳು ನೋಡ್ತಾ ಇರಲ್ಲ ಇವೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಎಲ್ಲ ದೇವಾಲಯಗಳಿಗೂ ಎಷ್ಟು ಚೆನ್ನಾಗಿ ಲೈಟಿಂಗ್ ಹಾಕಿದ್ದಾರೆ ಅಂತ ನೋಡ್ತಾ ಇರ್ಬೋದು. ನೀವು ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. ಈಗ ಕಾಣಿಸ್ತಾ ಇದೆ ಸ್ನೇಹಿತರೆ, ಅದು ಶ್ರೀ ಗಣೇಶನ ದೇವಾಲಯ ಸ್ನೇಹಿತರೆ. ನೋಡ್ತಾ ಇರ್ಬೋದು ನೀವು. ಇವಾಗ ಶ್ರೀ ಗಣೇಶನ ದೇವಾಲಯ ಒಳಗಡೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ಶ್ರೀ ಗಣೇಶನ ದೇವಾಲಯ. ಈ ಶ್ರೀ ಸೋಮೇಶ್ವರ ಗುಡಿ ಬಂದು ಹುಟ್ಲೆ ಫಸ್ಟ್ ಹೋದೆ ಶ್ರೀ ಗಣೇಶನ ದೇವಾಲಯಕ್ಕೆ ಸ್ನೇಹಿತರೆ, ಆಮೇಲೆ ಸೋಮೇಶ್ವರ ದೇವಾಲಯಕ್ಕೆ ಹೋಗುತ್ತಾರೆ. ಇವಾಗ ನೋಡ್ತಾ ಇರೋದು ಇವಾಗ ಶ್ರೀ ಸೋಮೇಶ್ವರ ಗೋಪುರವನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಗೋಪುರಕ್ಕೆ ಎಷ್ಟು ಚೆನ್ನಾಗಿ ಲೈಟಿಂಗ್ ಹಾಕಿದ್ದಾರೆ ಅಂತ ನೀವು ನೋಡಬಹುದು. ನೋಡಿ ಸುತ್ತಲೂ ಎಷ್ಟು ಚೆನ್ನಾಗಿ ಲೈಟಿಂಗ್ ಹಾಕಿದ್ದಾರೆ ಅಂತ ನೋಡಬಹುದು. ನೀವು ಶ್ರೀ ಸೋಮೇಶ್ವರ ದೇವಾಲಯವನ್ನು ನೋಡಲು ಇಷ್ಟಪಡ್ತೀರಂದ್ರೆ ಈ ಸೋಮೇಶ್ವರ ದೇವಾಲಯ ವಿಳಾಸ ಹೇಳ್ತೀವಿ ನೋಡಿ ಸ್ನೇಹಿತರೆ. ಇದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಇದೆ. ನೀವು ಎಕ್ಸಾಂಪಲ್ ಬೆಂಗಳೂರಿಂದ ಬರ್ತೀರಂದ್ರೆ ಬೆಂಗಳೂರಿಂದ ಸೀದಾ ಹುಬ್ಬಳ್ಳಿಗೆ ಬರುವುದು. ಹುಬ್ಬಳ್ಳಿಯಿಂದ ಲಕ್ಷ್ಮೇಶ್ವರ ಬಸ್ ಇವೆ ಸ್ನೇಹಿತರೆ. ಅಥವಾ ನೀವು ಟ್ರೈನಲ್ಲಿ ಬರ್ತೀರಂದ್ರೆ ಬೆಂಗಳೂರಿಂದ ಸೀದಾ ಗದಗ ಅಥವಾ ಯಲುವಿಗೆ ಟ್ರೈನ್ ಇದೆ ಸ್ನೇಹಿತರೆ. ಅಲ್ಲಿಂದ ನೀವು ಯಲುವಿಗಿಂದ ಆದರೆ 8 ಕಿಲೋಮೀಟರ್ಸ್ ಇದೆ ಸ್ನೇಹಿತರೆ ಲಕ್ಷ್ಮೇಶ್ವರಕ್ಕೆ. ನೀವು ಟ್ರೈನ್ ಮುಖಾಂತರ ಬರ್ತೀರಂದ್ರೆ ಒಮ್ಮೆ ಭೇಟಿ ಕೊಡಿ ಸ್ನೇಹಿತರೆ. ದೇವಾಲಯ ತುಂಬ ಚೆನ್ನಾಗಿದೆ. ಇನ್ನು ದೇವಾಲಯ ಸಂಪೂರ್ಣ ಚರಿತ್ರೆ ವಿಡಿಯೋನು ಬರುತ್ತೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ. ಇವತ್ತಿನ ವಿಡಿಯೋ ಶ್ರೀ ಸೋಮೇಶ್ವರ ದೇವಾಲಯ ಲಕ್ಷ ದೀಪೋತ್ಸವ ಬಗ್ಗೆ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನ ಶೇರ್ ಮಾಡಿ ಮತ್ತು ವಿಡಿಯೋ ಬಗ್ಗೆ ಅನಿಸುತ್ತೆ ತಪ್ಪದೇ ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.